ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಂದರೆ PMKVY ಬಗ್ಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಂದ ಒಂದು ಶಾಕಿಂಗ್ ರಿಪೋರ್ಟ್ ಹೊರಬಂದಿದೆ. ಈ ಯೋಜನೆಯ ಅಡಿ ಟ್ರೈನಿಂಗ್ ಪಡೆದ ಸಾವಿರಾರು ಸ್ಟೂಡೆಂಟ್ಸ್ಗೆ ಇನ್ನೂ ಪ್ರಾಪರ್ ಆಗಿ ಜಾಬ್ ಸಿಕ್ಕಿಲ್ಲ ಅನ್ನೋದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಅಫಿಷಿಯಲ್ ಡೇಟಾ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟೋಟಲ್ ಆಗಿ 15,200 ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ನೀಡಲಾಗಿದ್ದರೂ ಕೇವಲ 1,284 ಜನರಿಗೆ ಅಂದರೆ ಬರೀ 8.45% ಮಂದಿಗೆ ಮಾತ್ರ ಜಾಬ್ ಸಿಕ್ಕಿರೋದು ನಿಜಕ್ಕೂ ಆತಂಕಕಾರಿ ವಿಷಯ. ಉಡುಪಿ ಜಿಲ್ಲೆಯ ಪರಿಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಾಗಿಲ್ಲ. 2025ರ ಎಂಡ್ವರೆಗಿನ ಮಾಹಿತಿಯ ಪ್ರಕಾರ ಅಲ್ಲಿ 8,491 ಸ್ಟೂಡೆಂಟ್ಸ್ ಈ ಸ್ಕೀಮ್ನ ಅಡಿಯಲ್ಲಿ ಸ್ಕಿಲ್ಸ್ ಕಲ್ತಿದ್ದಾರೆ. ಆದರೆ ಅದರಲ್ಲಿ ಕೇವಲ 733 ಜನರಿಗೆ ಅಂದರೆ ಬರೀ 8.63% ಮಂದಿಗೆ ಮಾತ್ರ ಪ್ಲೇಸ್ಮೆಂಟ್ ಸಿಕ್ಕಿದೆ. 2015ರಲ್ಲಿ ಅದ್ಧೂರಿಯಾಗಿ ಸ್ಟಾರ್ಟ್ ಆದ ಈ ಯೋಜನೆಯ ಮೇನ್ ಗೋಲ್ ಯುವಕರಿಗೆ ಉದ್ಯೋಗೋನ್ಮುಖ ಕೌಶಲ್ಯಗಳನ್ನು ಕಲಿಸಿ ಜಾಬ್ ಕೊಡಿಸೋದಾಗಿತ್ತು. ಆದರೆ ಈ ಎರಡೂ ಜಿಲ್ಲೆಗಳ ರಿಸಲ್ಟ್ಸ್ ನೋಡಿದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಸಕ್ಸಸ್ ಸಿಕ್ಕಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ಜಾಬ್ ಸಿಗೋದಕ್ಕೆ ಮೇನ್ ರೀಸನ್ ಅಂದರೆ ಸ್ಟೂಡೆಂಟ್ಸ್ಗೆ ನೀಡ್ತಾ ಇರೋ ಟ್ರೈನಿಂಗ್ ಮತ್ತು ಇವತ್ತಿನ ಮಾರ್ಕೆಟ್ ಡಿಮ್ಯಾಂಡ್ ನಡುವೆ ಇರುವ ಮಿಸ್ ಮ್ಯಾಚ್. ಎಕ್ಸ್ಪರ್ಟ್ಸ್ ಪ್ರಕಾರ ಯಾವ ಫೀಲ್ಡ್ನಲ್ಲಿ ಜಾಬ್ಸ್ ಕಡಿಮೆ ಇದೆಯೋ ಅಂತಹ ಕಡೆ ಸ್ಟೂಡೆಂಟ್ಸ್ ಟ್ರೈನಿಂಗ್ ಪಡಿತಾ ಇದ್ದಾರೆ. ಜೊತೆಗೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ಅಂದರೆ ಇಂಡಸ್ಟ್ರೀಸ್ ಜೊತೆ ಈ ಟ್ರೈನಿಂಗ್ ಸೆಂಟರ್ಗಳು ಸರಿಯಾದ ಕನೆಕ್ಷನ್ ಇಟ್ಕೊಂಡಿಲ್ಲದೆ ಇರೋದು ಈ ಪ್ರಾಬ್ಲಮ್ಗೆ ಒಂದು ದೊಡ್ಡ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಒಂದು ಗ್ಯಾಪನ್ನು ಕಡಿಮೆ ಮಾಡೋದಕ್ಕೆ ಈಗಿರುವ ಟ್ರೈನಿಂಗ್ ಮೆಥಡ್ಸ್ ಮತ್ತು ಪಠ್ಯಕ್ರಮ ಅಂದರೆ ಕರಿಕ್ಯುಲಮನ್ನು ಕಂಪ್ಲೀಟ್ ಆಗಿ ಚೇಂಜ್ ಮಾಡೋ ಅವಶ್ಯಕತೆ ಇದೆ. ಟ್ರೈನಿಂಗ್ ಸೆಂಟರ್ಸ್ ಹಾಗೆಯೇ ಕಂಪನಿಗಳ ನಡುವೆ ಪ್ರಾಪರ್ ಕೋಆರ್ಡಿನೇಷನ್ ಇರಲೇಬೇಕು. ಮಾರ್ಕೆಟ್ನ ಅಗತ್ಯಕ್ಕೆ ತಕ್ಕಂತೆ ಟ್ರೈನಿಂಗ್ ನೀಡಿದರೆ ಮಾತ್ರ ಸ್ಟೂಡೆಂಟ್ಸ್ಗೆ ಒಳ್ಳೆ ಸ್ಯಾಲ್ರಿ ಇರೋ ಜಾಬ್ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೇ ಇದ್ದರೆ ಸರ್ಕಾರದ ಕೋಟ್ಯಂತರ ರೂಪಾಯಿ ಫಂಡ್ಸ್ ವೇಸ್ಟ್ ಆಗೋ ಚಾನ್ಸಸ್ಸೇ ಹೆಚ್ಚಾಗಿದೆ. ಒಳ್ಳೆ ಫ್ಯೂಚರ್ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಸಾವಿರಾರು ಸ್ಟೂಡೆಂಟ್ಸ್ ಈ ಸ್ಕೀಮ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಆದರೆ ಇಂತಹ ರಿಸಲ್ಟ್ಸ್ ಅವರ ಕರಿಯರ್ ಮೇಲೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸರ್ಕಾರ ಈಗಲಾದರೂ ಈ ಯೋಜನೆಯ ಇಂಪ್ಲಿಮೆಂಟೇಷನ್ ಬಗ್ಗೆ ಮರುಪರಿಶೀಲನೆ ಮಾಡಬೇಕು ಅನ್ನೋದು ಎಲ್ಲರ ಒತ್ತಾಯ. ಸ್ಟೂಡೆಂಟ್ಸ್, ನೀವು ಕೂಡ ಯಾವುದಾದ್ರೂ ಕೋರ್ಸ್ ಸೆಲೆಕ್ಟ್ ಮಾಡೋ ಮೊದಲು ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡೋದನ್ನು ಮರಿಬೇಡಿ. ಇಂಥದೇ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.